Hello dear students, welcome to Sing Style of Max. So we were discussing about continuity and differentiability. Okay, ಇಲ್ಲಿವರೆಗೂ ಆಗಿರುವಂತಹ ಲೆಕ್ಚರ್ಸು ನೀವು ದಯವಿಟ್ಟು ಅದನ್ನು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಆ್ಯಂಡ್ ನಿಮಗೆ ಹುಡುಕಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಸ್ಟೆಪ್ ಇನ್ ಮಾಡಿದ್ದೀನಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅಂತಲೇ ನಿಮಗೆ ಪ್ಲೇ ಲಿಸ್ಟ್ ಇದೆ, ರೈಟ್? ಅದರದ್ದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಪ್ಲೇ ಲಿಸ್ಟ್ ಡೈರೆಕ್ಟಾಗಿ ನಿಮಗೆ ಆಕ್ಸೆಸ್ ಆಗುತ್ತೆ. ಓಕೆ, ಆ್ಯಂಡ್ ಫ್ರಮ್ ದೇರ್ ಯು ಕ್ಯಾನ್ ಡೈರೆಕ್ಟ್ಲಿ watch any of the lectures that you require, but my request would be watch them in order. Okay, right. ಸೊ ಇವತ್ತಿನ ಲೆಕ್ಚರಲ್ಲಿ ನಾವು ಕಲಿಯೋಣ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಅಂದರೆ ನೇಮಿಂದಾನೆ ಗೊತ್ತಾಗಿರುತ್ತೆ, ಡಿಫ್ರೆನ್ಸಿಯೇಷನ್ ಅಂದರೆ ಇಲ್ಲಿವರೆಗೂ ಗೊತ್ತಿದೆ ನಿಮಗೆ. ಡಿಫ್ರೆನ್ಸಿಯೇಷನ್ ಏನು ಅಂದರೆ ಡಿ ಬೈ ಡಿ ಎಕ್ಸ್ ಅಪ್ಲೈ ಮಾಡೋದು, ಹೌದಲ್ವಾ? ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಎಲ್ಲೋ ಒಂದು ಕಡೆ ಲಾಗ್ನ ಅಪ್ಲೈ ಮಾಡ್ತೀವಿ ಅನ್ನೋದು ಗೊತ್ತಿರಲಿ, ಅರ್ಥ ಆಯ್ತಲ್ಲ? ಸೊ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ನೇಮಲ್ಲೇ ಇದೆ, ಲಾಗ್ ಅಪ್ಲೈ ಮಾಡಿಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡೋದು ಅಂತೇಳಿ. ಈಗ ಕೆಲವರು ಸ್ಟೂಡೆಂಟ್ಸಿಗೆ, ಕೆಲವರು ಅಂತಲ್ಲ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಡೌಟ್ ಬರೋದೇನು ಅಂತ ಅಂದರೆ, ಮ್ಯಾಮ್ ಓಕೆ ಲಾಗ್ ಅಪ್ಲೈ ಮಾಡಬೇಕು ಗೊತ್ತು, ಓಕೆ, ಈ ಎಕ್ಸಸೈಸ್ ಆದಮೇಲೆ ಆ ಡೌಟ್ ಬರುತ್ತೆ. ಆ್ಯಕ್ಚುಲಿ ಈಗಲ್ಲ, ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಸಪ್ರೇಟಾಗಿ ಕಂಡುಹಿಡಿತೀರಾ. ಅಂದರೆ ಇಂಪ್ಲಿಸಿಟ್ ಫಂಕ್ಷನ್ಸು, ಪ್ಯಾರಾಮೆಟ್ರಿಕ್ಕು, ಲಾಗರಿಥಮಿಕ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಆ ಥರ ನೀವೇನು ಮಾಡ್ತೀರಿ ಹೇಳಿ, ಸಪ್ರೇಟಾಗಿ ಏನು ಕಲಿತೀರಾ. ಆದರೆ ಮೈನ್ ಎಕ್ಸಾಮಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಮೈನ್ ಎಕ್ಸಾಮಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿ ಅಂತ ಅವ್ರು ಕೊಡಲ್ಲ. ನಾವೇ ಕ್ವಶನ್ ನೋಡಿ ನಾವೇ ಜಡ್ಜ್ ಮಾಡಬೇಕು, ನಾನು ಯಾವ ಮೆಥಡ್ ಮಾಡಲಿ, ಪ್ಯಾರಾಮೆಟ್ರಿಕ್ ಮಾಡಬೇಕಾ, ಲಾಗರಿಥಮಿಕ್ ಮಾಡಬೇಕಾ, ಇಂಪ್ಲಿಸಿಟ್ ಫಂಕ್ಷನ್ಸಿಂದ ಏನಾರು ಕೊಟ್ಟಿದ್ದಾರಾ, ಹೆಂಗೆ ಅಂಥೇಳಿ, ಹೌದಲ್ವಾ? ಸೊ ಇಂಥ ಕ್ವಶನ್ಸ್ನ ಜಡ್ಜ್ ಮಾಡೋದು ತುಂಬ ಈಸಿ. ಓಕೆ, ನಾನು ಎಲ್ಲಿ ಲಾಗರಿಥಮಿಕ್ ಫಂಕ್ಷನ್ಸ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಬೇಕು ಅಂತ ಅಂದರೆ, ನನಗೆ ಎಕ್ಸಾಮಲ್ಲಿ ಫಂಕ್ಷನ್ನು ಈ ಥರ ಈ ಫಾರ್ಮಲ್ಲಿದ್ದರೆ ಸಿಕ್ತು ಅಂತ ಅಂದರೆ ಸಾಕು, ಐ ಕ್ಯಾನ್ ಅಪ್ಲೈ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ಅರ್ಥ ಆಯ್ತಲ್ಲ? ಮೀನ್ಸ್ ವಾಟ್, ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್. ಇಲ್ಲಾಂದರೆ ಯೂಶ್ವಲ್ ನಮಗೆ ಸಿಗ್ತಿದ್ದೇನು, ಇ ಟು ದ ಪವರ್ ಆಫ್ ಎಕ್ಸ್, ಓಕೆ, ಕ್ಯಾಶುವಲ್ ನಾರ್ಮಲ್ ಒಂದು ಸಿಗ್ತಾ ಇದ್ವು, ಹೌದಲ್ವಾ? ಈಗ ನಿಮಗೆ ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್ ಅಲ್ಲಿ ಸಿಕ್ತು ಅಂತ ಅಂದರೆ, ಆ ಯು ಆಫ್ ಎಕ್ಸ್ ಟು ದ ಪವರ್ ಆಫ್ ವಿ ಆಫ್ ಎಕ್ಸ್ ಫಾರ್ಮಲ್ಲಿ ಸಿಗ್ತಾ ಇದೆ ಅಂದರೆ ಯು ಕ್ಯಾನ್ ಈಸಿಲಿ ಅಪ್ಲೈ ಲಾಗ್. ಇನ್ನೊಂದು, ಲಾಗ್ ಅಪ್ಲೈ ಮಾಡಬೇಕಾದ್ರೆ ತಲೆಯಲ್ಲಿರಲಿ ಏನಂತ ಅಂದರೆ, ನಾನು ಲಾಗ್ ಅಪ್ಲೈ ಮಾಡಿದ್ರೆ ಈ ಪವರ್ ಇರೋದು ಈ ಕಡೆ ಬರ್ಕೋಬೇಕು. ಯಾಕೆ ಅಂತಂದರೆ ಲಾಗರಿಥಮ್ ಅಲ್ಲಿ ಒಂದು ಫಾರ್ಮುಲಾ ಇದೆ, ಹೌದಲ್ವಾ? ಸೊ ಐ ಥಿಂಕ್ ಆ ಫಾರ್ಮುಲಾ ಪ್ರೂಫ್ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಬೇಸಿಕ್ ಫಾರ್ಮುಲಾ ಅದು, ರೈಟ್? ಸೊ ಗೊತ್ತಿದ್ರೆ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ ದಟ್ ಯು ಡೋಂಟ್ ನೋ, ಐ ವಿಲ್ ಎಕ್ಸ್ಪ್ಲೇನ್ ದಟ್ ಆಲ್ಸೋ, ನೋ ಇಶ್ಯೂಸ್ ಅಟ್ ಆಲ್. ಓಕೆ, ಸೊ ಏನಾಗುತ್ತೆ ಅಂತಂದರೆ, ಆ ಫಾರ್ಮುಲಾದಲ್ಲಿ ಏನಿದೆ ಅಂದರೆ, ಸಿಂಪಲ್ ಫಾರ್ಮುಲಾ, ಲಾಗ್ ಎಕ್ಸ್ ಟು ದ ಪವರ್ ಆಫ್ ಎಮ್ ಅಂತ ಇದ್ದರೆ ಆ ಎಮ್ನ ನೀವೇನು ಮಾಡ್ತೀರಾ, ಮುಂದೆ ಬರೆದು ಲಾಗ್ ಎಕ್ಸ್ ಬರಿತೀರಾ. ಇದಕ್ಕೆ ರೀಸನ್ ಇದೆ, ಐ ಹೋಪ್ ಸೊ ಗೊತ್ತಿದೆ ಅನ್ಕೋತೀನಿ, ರೈಟ್? ಸೊ ಎಮ್ ಲಾಗ್ ಎಕ್ಸ್ ಅಂತ ಬರಿತೀರಾ. ಅದೇ ತರಹ ನಾನು ನಿಮಗೆ ಹೇಳಿದ್ದೇನು, ಯು ಆಫ್ ಎಕ್ಸ್ ಟು ದ ಪವರ್ ಆಫ್ ವಿ ಆಫ್ ಎಕ್ಸ್ ಇರುತ್ತೆ ಅಂತ ಹೇಳಿದೆ ತಾನೆ. ನೀವೇನು ಮಾಡ್ಬೇಕಂತ ಹೇಳಿದೆ, ವೈ ಈಸ್ ಈಕ್ವಲ್ ಟು ಈ ಥರ ಇರುತ್ತಾ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ವಾಟ್ ಹ್ಯಾಪನ್, ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಯು ಆಫ್ ಎಕ್ಸ್ ಟು ದ ಪವರ್ ಆಫ್ ವಿ ಆಫ್ ಎಕ್ಸ್. ಈಗ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾನು ಏನಂತ ಬರಿಬೋದು, ವಿ ಆಫ್ ಎಕ್ಸ್ನ ಮುಂದೆ ಬರೆದು ಲಾಗ್ ಯು ಆಫ್ ಎಕ್ಸ್. ಈಗ ಚೈನ್ ರೂಲ್ ಯೂಸ್ ಮಾಡಿಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡ್ಬೋದಲ್ವಾ, ಚೈನ್ ರೂಲ್ ಯು ಪ್ಲಸ್ ಪ್ರಾಡಕ್ಟ್ ರೂಲ್, ಹೌದಲ್ವಾ? ಸೊ ಈಗ ಇನ್ ಕೇಸ್ ನನಗೆ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಯೋಕೆ ಹೇಳ್ತಾರಲ್ಲ, ಈ ಥರ ಕ್ವಶನ್ ಕೊಟ್ಟು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿರಿ ಅಂತ ಅಂದರೆ ನಾನೇನು ಮಾಡಬೇಕು, ಲಾಗ್ ಅಪ್ಲೈ ಮಾಡಬೇಕು ಫಸ್ಟ್. ನೆಕ್ಸ್ಟ್ ನಾನೇನು ಮಾಡ್ಬೋದು, ಆರಾಮಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನನಗೇನು ಗೊತ್ತಿರಬೇಕು, ಎಕ್ಸಾಕ್ಟ್ ಫಾರ್ಮುಲಾಗಳು ಗೊತ್ತಿರಬೇಕು, ಪ್ರಾಡಕ್ಟ್ ರೂಲ್ ಗೊತ್ತಿರಬೇಕು. ಓಕೆ, ಪ್ಲಸ್ ಇಲ್ಲಿ ನೋಡಿ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, 1/x, ಆದರೆ ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಜಾಗದಲ್ಲಿ ಏನಿದೆ, ವೈ ಇದೆ. ಸೊ ನೀವು ಮುಂದೆ ಸಾಲ್ವ್ ಮಾಡ್ತಿರಲ್ಲ, ಅವಾಗ ಎಲ್ಲ ಕಡೆ ನಿಮಗೆ ವೈ ಸಿಗುತ್ತೆ. ಇನ್ ದ ಪ್ರಾಬ್ಲಮ್ಸ್ ಯು ಗೋಯಿಂಗ್ ಟು ಗೆಟ್ ವೈ. ಸೊ ಯು ಹ್ಯಾವ್ ಟು ರೈಟ್ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡ್ತೀರಾ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಿರ್ತಾನೆ. ಸೊ ಏನು ಮಾಡ್ತೀರಾ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಇಸ್ ಉಳಿಸ್ಕೊಂಡು, ಅಂದರೆ ವಿ ಆಫ್ ಎಕ್ಸ್ನ ಹಾಗೆ ಉಳಿಸ್ಕೊಳ್ಳೋಣ. ಮುಂದೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಲಾಗ್ ಡಿ ವೈ ಬೈ ಡಿ ಎಕ್ಸ್ ಆಫ್ ಲಾಗ್ ಯು ಆಫ್ ಎಕ್ಸ್ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಓಕೆ, ಪ್ಲಸ್ ಎರಡನೇ ಫಂಕ್ಷನ್ನ ಅದೇ ರೀತಿ ಉಳಿಸ್ಕೊಂಡು ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಏನಾಗುತ್ತೆ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ನನಗೆ ಡಿ ವೈ ಬೈ ಡಿ ಎಕ್ಸ್ ಬೇಕು ಅಂತ ಅಂದರೆ ನಾನು ವೈನ ಕೂಡ
ಏನು ಮಾಡ್ತೀನಿ, ರೈಟ್ ಸೈಡಿಗೆ ಕಳಿಸ್ತೀನಿ. ಸೊ ಡಿನಾಮಿನೇಟರ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ವೈ ಆಗುತ್ತೆ. ನೆಕ್ಸ್ಟ್ ವಿ ಆಫ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು 1/x, ಆದರೆ ಅದು ಎಕ್ಸೇ ಇರುತ್ತಾ, ಇಲ್ಲ ಬೇರೆ ಯಾವುದು ಫಂಕ್ಷನ್ ಇರುತ್ತೆ, ಹೌದಲ್ವಾ. ರೈಟ್, ಲಾಗ್ ಎಕ್ಸೇ ಇರುತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ, ಬೇರೆ ಏನಾರ ಇರಲಿ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಏನು ಅನ್ಸುತ್ತೆ, ಮ್ಯಾಮ್ ಇಲ್ಲಿ ಎಕ್ಸ್ ಇತ್ತು ಅಂತ ಅಂದರೆ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾ, ಮಾಡಿರಿ, ಒನ್ ಸಿಗುತ್ತೆ. ಸೊ ನೋ ಇಶ್ಯೂಸ್, ದೇರ್ ಇಸ್ ನೋ ಚೇಂಜ್ ಇನ್ ದ ರೂಲ್. ಪ್ಲಸ್ ಲಾಗ್ ಯು ಆಫ್ ಎಕ್ಸ್ ಇಂಟು ಇದೇನು dy/dx ಆಫ್ ವಿ ಆಫ್ ಎಕ್ಸ್ ಅಂತ ಅಂದರೆ ವಿ ಡ್ಯಾಶ್ ಆಫ್ ಎಕ್ಸ್ ತಾನೆ. ಸೊ ಅದನ್ನು ಆ್ಯಕ್ಚುಲಿ ಮುಂದೆ ಬರೀಬೇಕಿತ್ತು, ಇಲ್ಲಿ ಇದ್ರ ಜೊತೆ ಇಂಟು ಅಂತ ಅನ್ಸ್ಬಿಡುತ್ತೆ. ನೋ ಪ್ರಾಬ್ಲಮ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರೈಟ್, ಈ ರೀತಿ ನೀವು ಕ್ವಶನ್ಸ್ ನಿಮಗೆ ಯಾವುದೇ ಕೊಟ್ಟರು ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ನೀವು ಏನು ಮಾಡ್ತೀರಾ, ಆನ್ಸರ್ ಕಂಡುಹಿಡಿತೀರಾ. ಆ್ಯಕ್ಚುಲಿ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ. ಮೀನ್ ವೈಲ್ ಇಲ್ಲಿ ನಿಮಗೆ ಒಂದು ಫಾರ್ಮುಲಾ ಕೂಡ ಇದೆ, ಏನಂತ ಅಂದರೆ y = a/x. ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ಅಲ್ಲಿ ನಿಮಗೆ ಅದು ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನೇ. y = a⁴x ಇದೆಯಲ್ಲ, ಈಗ ನೋಡಿ, ಸಮ್ ಕಾನ್ಸ್ಟೆಂಟ್ ಟು ದ ಪವರ್ ಆಫ್ x ಇದೆ, ನಥಿಂಗ್ ಬಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ತಾನೆ. ವೈ ಬಿಕಾಸ್ ದ ಗಿವೆನ್ a ಈಸ್ ಎ ಪಾಸಿಟಿವ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಓಕೆ, ಇಟ್ಸ್ ಎ ಕಾನ್ಸ್ಟೆಂಟ್ ಬಟ್ ಪಾಸಿಟಿವ್ ಕಾನ್ಸ್ಟೆಂಟ್ ಅಂದರೆ ಪಾಸಿಟಿವ್ ನಂಬರು. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಪ್ರೀವಿಯಸ್ ಎಕ್ಸಸೈಸಲ್ಲೇ. ರೈಟ್, ಇದು ಪಾಸಿಟಿವ್ ಇದೆ, ದೇರ್ ಫಾರ್ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್. ಈಗ ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದರೆ ಟು ದ ಪವರ್ ಆಫ್ ಇದೆ ತಾನೆ. ಸೊ ಒಂದು ಕೆಲಸ ಮಾಡೋಣ, ಲಾಗ್ ಅಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ, ಲಾಗ್ ವೈ ಲಾಗ್ a/x ಆಗುತ್ತೆ, ಎಕ್ಸ್ ಇಂಟು ಲಾಗ್ ಎ ಅಂತ ಬರ್ಕೋತೀವಿ, ಹೌದಲ್ವಾ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y dy/dx = x as it is, log a differentiation 0 plus log a as it is, x differentiation with respect to x ಅಂದರೆ 1. therefore ನಿಮಗೆ ಆನ್ಸರ್ ಏನು ಸಿಗುತ್ತೆ, dy/dx = ಎನಿಥಿಂಗ್ ಇಂಟು 0 ಬಿಟ್ಟಾಕ್ರಿ, = ಈ y ಈ ಕಡೆ ಮಲ್ಟಿಪ್ಲೈ ಆದರೆ y ಇಂಟು ಲಾಗ್ a. ಸೊ ವಾಟ್ ಈಸ್ y y means a/x ಇಂಟು ಲಾಗ್ a, ಕರೆಕ್ಟಾ. ಸೊ ದೇರ್ ಫೋರ್ ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ನಿಮಗೆ ಗೊತ್ತಿರಬೇಕು. ಓಕೆ, dy/dx ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ a/x ಇಸ್ a/x ಇಂಟು ಲಾಗ್ a. ರೈಟ್, ಸೊ ಈ ರೀತಿ ನೀವೇನು ಮಾಡ್ತೀರಾ, ಸೊ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಗೆಟ್ ದ ಐಡಿಯಾ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ದೇರ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ದ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಇಗ್ನೋರ್ ಮಾಡಬೇಡಿ ದಯವಿಟ್ಟು. ಓಕೆ, ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದ್ದಾವೆ, ಅವನ್ನ ನೀವು ಫೋಕಸ್ ಮಾಡಲೇಬೇಕಾಗುತ್ತೆ. ಇಫ್ ಯು ಇಗ್ನೋರ್ ದೆಮ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ತೊಂದರೆ ಆಗ್ಬೋದು. ಅರ್ಥ ಆಯ್ತಲ್ಲ. ಸೊ ಆದಷ್ಟು ಡು ನಾಟ್ ಇಗ್ನೋರ್ ದ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ರೈಟ್, ಸೊ ಅಷ್ಟೇ ಇರೋದು. ನೆಕ್ಸ್ಟ್ ಎಕ್ಸಸೈಸ್ನ ನಾವು ಸಾಲ್ವ್ ಮಾಡ್ತಾ ಇದ್ದಂಗೆಲ್ಲ ನಿಮಗೆ ಈಸಿಯಾಗಿ ಎಲ್ಲ ಗೊತ್ತಾಗುತ್ತೆ. ಸೊ ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ನಾವು ಕಮಿಂಗ್ ಟು ಎಕ್ಸಸೈಸ್ 5.5. ಓಕೆ, ಅಬ್ಸರ್ವ್ ಮಾಡಿ. 5 ಅಲ್ಲ 1. ಕ್ವೆಶನ್ ನಂಬರ್ 1. ಫಸ್ಟ್ ಏನು ಮಾಡ್ತೀರಾ, ಲೆಟ್ y = cos x ಇಂಟು cos 2x ಇಂಟು cos 3x, ಹೌದಲ್ವಾ. 3 ಫಂಕ್ಷನ್ ಇದೆ. ಏನು ಮಾಡ್ತಾರೆ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಸೊ ವಾಟ್ ವಿಲ್ ಯು ಗೆಟ್, ಲಾಗ್ y = ಲಾಗ್ cos x cos 3x, ಕರೆಕ್ಟ್ ಇದೆಯಾ. ರೈಟ್, ಸೊ ಈಗ ಏನು ಮಾಡ್ತೀರಾ, ಲಾಗ್ ಫಾರ್ಮುಲಾ ಗೊತ್ತಿದೆ, ಪ್ರಾಡಕ್ಟ್ ಇದ್ದರೆ ಏನು ಮಾಡ್ತೀರಾ, ಲಾಗ್ a ಇಂಟು b ಇದ್ರೆ ಲಾಗ್ a ಪ್ಲಸ್ ಬಿ ತಾನೆ. ಸೊ ಅಲ್ಲಿ a b ಇನ್ನೂ ಒಂದು c ಅಂತ ಇದ್ರೂ ಕೂಡ ಅಷ್ಟೇ ಆನ್ಸರು. ಸೊ ಲಾಗ್ ಆಫ್ cos x ಪ್ಲಸ್ ಲಾಗ್ ಆಫ್ cos 2x ಪ್ಲಸ್ ಲಾಗ್ ಆಫ್ cos 3x, ಕರೆಕ್ಟ್ ಇದೆಯಾ. ಈಗ ಅಪ್ಲೈ dy/dx ಮೀನ್ಸ್ ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್. ಲಾಗ್ y ಡಿಫ್ರೆನ್ಸಿಯೇಷನ್ ಏನು, ಲಾಗ್ ಎಕ್ಸ್ ಇದ್ದಿದ್ರೆ ಡಿಫ್ರೆನ್ಸಿಯೇಷನ್ 1/x, ಆದರೆ ಅದು ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ ಅಂದರೆ ಆ ಬೇರೆದೇನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ದೇರ್ ಫೋರ್ dy/dx ಆಫ್ y. ನೆಕ್ಸ್ಟ್ ಲಾಗ್ ಎಕ್ಸ್ ಇದ್ದಿದ್ರೆ ಡಿಫ್ರೆನ್ಸಿಯೇಷನ್ ಇಷ್ಟೇ, ಬಟ್ ಅದು ಎಕ್ಸ್ ಇಲ್ಲ, ಬೇರೆದಿದೆ. ಸೊ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್. ಸೊ cos x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ sin x ಪ್ಲಸ್ ಲಾಗ್ cos 2x ಅಂದರೆ ಲಾಗ್ ಎಕ್ಸ್ ಇದ್ದಿದ್ರೆ 1/x, ಬಟ್ ಅದು ಕಾಸ್ ಇದೆ, ಎಕ್ಸ್ ಬಿಟ್ಟು ಬೇರೆದಿದ್ರೆ ನಾವು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ವಾಟ್ ವಿಲ್ ಯು ಗೆಟ್, ಮೈನಸ್ sin 2x. ಇನ್ನೂ ಒಂದೇನು ಅಂತ ಅಂದರೆ ಇಲ್ಲಿ ಕಾಸ್ ಎಕ್ಸ್ ಇದ್ದಿದ್ರೆ ಮೈನಸ್ sin x, ಬಟ್ ಅಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ, ದಟ್ ಈಸ್ 2x. ದೇರ್ ಫಾರ್ ಅದರದ್ದು ಡಿಫ್ರೆನ್ಷಿಯೇಷನ್ ಕೂಡ ಚೆಕ್ ಮಾಡಿದಾಗ ಇಟ್ ಈಸ್
2. ನಾವು ಲಾಗ್ 3x ಅಂತಂದರೆ ಏನಾಗುತ್ತೆ 1 by cos 3x. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಈಸ್ ಮೈನಸ್ ಸೈನ್ 3x. ಅಲ್ಲಿ x ಇಲ್ಲ 3x ಇದೆ, ಸೊ ಡಿಫ್ರೆನ್ಶಿಯೇಟಿಂಗ್ ದಟ್ ಒನ್ ವಿಲ್ ಗೆಟ್ 3. ಕರೆಕ್ಟ್. ಸೊ ವಾಟ್ ವಿಲ್ ಗೆಟ್ ದ ಆನ್ಸರ್ ಈಸ್ dy by dx is equal to 1 by y ಇದೆಯಾ, y ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ y. ಕರೆಕ್ಟ್ ಇದೆಯಾ. ನಾವು sin by cos ಅಂತ ಅಂದರೆ tan, so minus tan. sin by cos again tan, so minus 2. sin by cos ಅಂದ್ರೆ ಏನು tan 2x again minus 3 tan 3x. ರೈಟ್. ಮೈನಸ್ ಕಾಮನ್ ಹೊರಗಡೆ ತೆಗಿತೀರಾ ಅಂದರೆ ಹೊರಗಡೆ ತೆಗೀರಿ, ನಿಮಗೆ ಆನ್ಸರ್ ಏನು ಸಿಗುತ್ತೆ dy by dx is equal to ಮೈನಸ್ y ಜಾಗದಾಗ ಏನಿದೆ ಕ್ವಶನು cos x cos 2x cos 3x ಇಂಟು ಈ ಮೈನಸ್ ಆಲ್ರೆಡಿ ಕಾಮನ್ ತೆಗ್ದಿರೋದ್ರಿಂದ ಇವೆಲ್ಲ ಏನಾಯಿತು 2x ಪ್ಲಸ್ ಇವೆಲ್ಲವೂ ಕೂಡ ಪ್ಲಸ್ ಆದವು ಅಷ್ಟೇ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಏನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಗಾಟ್ ಇಟ್. ಸೊ ದಿಸ್ ಇಸ್ ಯುವರ್ ಆನ್ಸರ್. ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿ ಕ್ವೆಶನ್. ನೆನಪಿರಲಿ, ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್ ಅಥವಾ ಫಂಕ್ಷನಲ್ಲಿ ಪ್ರಾಡಕ್ಟ್ ಈ ಥರ ಎಲ್ಲ ಇದ್ದರೆ ನಾವೇನು ಮಾಡ್ತೀವಿ, ಲಾಗ್ ಅಪ್ಲೈ ಮಾಡ್ತೀವಿ. ಓಕೆ ರೈಟ್. ಕಮಿಂಗ್ ಟು ಸೆಕೆಂಡ್ ಕ್ವೆಶನ್, ಅಬ್ಸರ್ವ್ ಮಾಡಿ. y is equal to x minus 1 into x minus 2 divided by x minus 3 into x minus 4 into x minus 5 ಇದೆ. ಇಂಟು ರೂಟ್ ಕೂಡ ಇದೆ, ಹೌದಲ್ವಾ. ರೈಟ್. ಸೊ ರೂಟ್ ಕೂಡ ಇದೆ ಅಂತ ಅಂದರೆ ನೀವೇನು ಮಾಡ್ತೀರಾ, ಈಗ ವಾಟ್ ವಿಲ್ ಯು ಡೂ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಫಸ್ಟು ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆ ಏನು, ಅಪ್ಲೈ ಲಾಗ್. So when you apply log y is equal to ಏನು ಸಿಗುತ್ತೆ ನಿಮಗೆ, ಇಲ್ಲೇನು ಸಿಗುತ್ತೆ log ಆಫ್ ರೂಟ್ x minus 1 into x minus 2. ಕರೆಕ್ಟ್ ಇದೆಯಾ. ಡಿವೈಡೆಡ್ ಬೈ ರೂಟ್ x minus 3 into x minus 4 into x minus 5. ಕರೆಕ್ಟ್ ಇದೆಯಾ. ಈ ರೀತಿ ನಿಮಗೆ ಏನು ಸಿಗುತ್ತೆ, ಲಾಗ್ ಆಫ್ ದಿಸ್ ವ್ಯಾಲ್ಯೂ ಸಿಗುತ್ತೆ. ಕರೆಕ್ಟ್. ಸೊ ವಾಟ್ ವಿಲ್ ಯು ಡೂ, ಈಗ ನಾವು ಲಾಗ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನೋಡಿ. ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತಂದರೆ ಲಾಗ್ ಎ ಬೈ ಬಿ ಅಂದರೆ ಲಾಗ್ ಎ ಮೈನಸ್ ಲಾಗ್ ಬಿ ತಾನೆ. ರೈಟ್. ಲಾಗ್ ಎ ಮೈನಸ್ ಲಾಗ್ ಬಿ. ಇಲ್ಲ ಅಂತಂದರೆ ಬೆಟರ್ ಒಂದು ಕೆಲಸ ಮಾಡಿ, ಅಗ್ಲಗ್ಲ ರೂಟ್ ಬರೆಯೋದಕ್ಕಿಂತ ಬೆಟರ್ ಏನು ಅಂತ ಅಂದರೆ we can do one thing, squaring on both sides ಮಾಡಿ ನಿಮಗೆ ಏನು ಸಿಗುತ್ತೆ, y square is equal to x minus 1 into x minus 2 divided by x minus 3 into x minus 4 into x minus 5. ಈಗ ಸ್ವಲ್ಪ ಈಸಿ ಆಗ್ಬೋದು ನೋಡಿ. ಇಲ್ಲಾಂದರೆ ಅಗೇನ್ ಆ್ಯಂಡ್ ಅಗೇನ್ ನಾನು ರೂಟ್ ಬರಿಬೇಕಾಗುತ್ತೆ, ಹೌದಲ್ವಾ. ನೌ ಇಫ್ ಯು ಅಪ್ಲೈ ಲಾಗ್, ಸೊ ವಾಟ್ ವಿಲ್ ಯು ಗೆಟ್, ಲಾಗ್ y square is equal to log x minus 1 into x minus 2 divided by x minus 3 x minus 4 x minus 5. ಈಗ ಲಾಗ್ ಫಾರ್ಮುಲಾ ಲಾಗ್ ಎ ಬೈ ಬಿ ಅಂತಂದರೆ ಲಾಗ್ ಎ ಮೈನಸ್ ಲಾಗ್ ಬಿ. ನೆಕ್ಸ್ಟ್ ಲಾಗ್ ಎ ಟು ದ ಪವರ್ ಆಫ್ ಬಿ ಅಂತಂದರೆ ಏನಾಗುತ್ತೆ, ಬಿ ಲಾಗ್ ವೈ. ನೆಕ್ಸ್ಟ್ ಇಲ್ಲಿ ಲಾಗ್ ಎ ಬೈ ಬಿ ಅಂದರೆ ಲಾಗ್ ಎ ಮೈನಸ್ ಲಾಗ್ ಬಿ ಮೀನ್ಸ್ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 5. ಕರೆಕ್ಟ್ ಇದೆಯಾ. ರೈಟ್. ನಾವು ವಾಟ್ ವಿಲ್ ಯು ಡೂ, ಸಿಂಪಲ್ ಥಿಂಗ್, ಲಾಗ್ ಪ್ರಾಡಕ್ಟ್ ಇದ್ದರೆ ಏನಾಗುತ್ತೆ, ಸಮ್ ಆಗುತ್ತೆ ತಾನೆ. ಸೊ 2 ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಬಿ ಮೈನಸ್ ಇರೋದ್ರಿಂದ ಈ ಮೈನಸ್ ಒಳಗಡೆ ಇರೋದೆಲ್ಲ ಪ್ಲಸ್ ಆಗುತ್ತೆ, ಹೌದಲ್ವಾ. ಲಾಗ್ ಎಕ್ಸ್ ಮೈನಸ್ 3 ಏನಾಗುತ್ತೆ ಇಲ್ಲಿ ಲಾಗ್ ಎಕ್ಸ್ ಮೈನಸ್ 3 ಪ್ಲಸ್, ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಏನು ಬರೀತೀರಿ ನೀವು, ಮೈನಸ್ ಅಂತಾನೆ ಬರೀತೀರಾ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವೇನು ಮಾಡ್ತೀರಾ, ಲಾಗ್ ಅಪ್ಲೈ ಮಾಡಿಬಿಟ್ಟು ಮೈನಸ್ ಅಪ್ಲೈ ಮಾಡಿ, ಸಾರಿ ಮೈನಸ್ಸು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೆಲ್ಲ ಮೈನಸ್ ಬರುತ್ತೆ. ಈಗ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೋಡಿ, ಎಲ್ಲ ಸಿಂಪ್ಲಿಫೈ ಆಗಿದೆಯಾ. ಈಗ ಡಿಫ್ರೆನ್ಷಿಯೇಟ್ ಮಾಡಿ 2 ಹಾಗೆ ಇರಲಿ. ಲಾಗ್ ವೈ ಡಿಫ್ರೆನ್ಸಿಯೇಷನ್ 1 by y ಇಂಟು dy by dx is equal to 1 by x minus 1 plus 1 by x minus 2 minus.
ಸೊ ಇದೇಗೆ ಬಂತು, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು 1/x ತಾನೆ. ಸೊ 1/x - 1, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಏನಿದೆ, x - 1 ಇದೆ. ಹಾಗಾಗಿ x - 1ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, ಎಕ್ಸಿನ ಡಿಫ್ರೆನ್ಸಿಯೇಷನ್ 1, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ದೇರ್ಫೋರ್ 1 - 0 1. ಇದೇ ಸೇಮ್ ಇವೆಲ್ಲ ಟರ್ಮ್ಸಿಗೂ ಅಪ್ಲೈ ಆದಾಗ ನಮಗೆ ಆನ್ಸರ್ ಏನು ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ. ವಾಟ್ ವಿಲ್ ಗೆಟ್, 1/x - 3 -1/x - 4 -1/x - 5. ಈಗ ಏನಾಗುತ್ತೆ, ಇಲ್ಲಿ 2 ಇದೆಯಾ, ಈ ಕಡೆ ಬಂದರೆ 1/2. y ಇದೆಯಾ, ಡಿನಾಮಿನೇಟರ್ ಇರೋದು ಆ ಕಡೆ ಬಂದರೆ ಏನಾಗುತ್ತೆ, ನ್ಯೂಮರೇಟರ್. ಸೊ ದೇರ್ಫೋರ್ ಫೈನಲಿ ನಿಮಗೆ ಸಿಗೋದೇನು ಅಂದರೆ dy/dx = 2y × 1/x - 1/1/x - 2 1/x - 3 1/x - 4 -x - 5. ಈ ರೀತಿ ವಿಲ್ ಗೆಟ್ ದ ಆನ್ಸರ್. ವೈ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಐ ಹ್ಯಾವ್ ನಾಟ್ ಸಬ್ಸ್ಟಿಟ್ಯೂಟೆಡ್, ಕೈಂಡ್ಲಿ ಸಬ್ಸ್ಟಿಟ್ಯೂಟ್ ಇಟ್ ಬೈ ಯುವರ್ ಸೆಲ್ಫ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಫಸ್ಟ್ ಆದಷ್ಟು ಕ್ವಶನ್ನ ಸಿಂಪ್ಲಿಫೈ ಮಾಡೋಕ್ಕೆ ನೋಡಿ. ಸಿಂಪ್ಲಿಫೈ ಮಾಡಿದ ಮೇಲೆ ಸಾಲ್ವ್ ಮಾಡೋದಿದೆಯಲ್ಲ, ತುಂಬ ಈಸಿ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನಿದೆ, y = log x whole to the power of cos x. ಕರೆಕ್ಟಾ, ಫಂಕ್ಷನ್ ಪವರ್ ಫಂಕ್ಷನ್ ತಾನೆ. ಸೊ ದೇರ್ಫೋರ್ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಇಲ್ಲಿ ಬರಿಬೇಕು ಅದನ್ನು, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, ಲಾಗ್ y log of log x whole to the power of cos x. ನಮಗೆ ಗೊತ್ತಿದೆ log x to the power of m ಅಂತ ಇದ್ದಿದ್ರೆ ನಾವೇನು ಮಾಡ್ತೀವಿ, m × log x ಅಂತ ಬರ್ತಿದ್ವಿ, ಹೌದಲ್ವಾ. Right, so that is why this one. Now you can easily apply what, differentiation and derivative d/dx. ಅಪ್ಲೈ ಮಾಡಿದ್ರೆ ಏನಾಗುತ್ತೆ, log x ಡಿಫ್ರೆನ್ಸಿಯೇಷನ್ 1/x, ಆದರೆ ಅಲ್ಲಿ x ಇಲ್ಲ, ಬೇರೆದಿದೆ. ಹಾಗಾಗಿ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx = dy/dx of this value means cos x into log of log x. ಕರೆಕ್ಟಾ, ಎರಡು ಇದೆಯಾ, u × v ತಾನೇ ಇರೋದು. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ವಾಟ್ ವಿಲ್ ಯು ಗೆಟ್ ದ ಆನ್ಸರ್, 1/y × dy/dx = ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಒಂದನ್ನು ಹಾಗೆ ಇಟ್ಕೊಂಡು ಇನ್ನೊಂದನ್ನು ಏನು ಮಾಡ್ತೀರ ನೀವು, ಡಿಫರೆನ್ಷಿಯೇಟ್ ಮಾಡ್ತೀರಾ. ನೆಕ್ಸ್ಟ್ ಪ್ಲಸ್ ಅಪ್ಲೈ ಮಾಡಿ ಇನ್ನೊಂದನ್ನು ಹಾಗೆ ಇಟ್ಕೊಂಡು ಫಸ್ಟ್ ಒಂದನ್ನು ಡಿಫರೆನ್ಷಿಯೇಟ್ ಮಾಡ್ತೀರಾ. ಸೊ dy/dx ಆಫ್ cos x. ರೈಟ್, ಸೊ ವಾಟ್ ವಿಲ್ ಯು ಗೆಟ್, ಅಬ್ಸರ್ವ್ ಕ್ಲಿಯರ್ಲಿ, dy/dx ಇದು 1/y ಹಾಗೆ ಇರಲಿ, cos x. ನಾವು log x ಡಿಫ್ರೆನ್ಸಿಯೇಷನ್ ಏನು, 1/x, ಬಟ್ ಅಲ್ಲಿ x ಇಲ್ಲ, x ಬಿಟ್ಟು ಬೇರೆದಿದೆ. ಸೊ ದೇರ್ಫೋರ್ ಆ log x ತಾನೇ ಅದಿರೋದಲ್ಲಿ, ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಸಿಗುತ್ತೆ. ಪ್ಲಸ್ log of log x ಇಂಟು cos x ಡಿಫ್ರೆನ್ಸಿಯೇಷನ್ ಮೈನಸ್ sin x, ಮೈನಸ್ ಇದೆ, ಅರ್ಥ ಆಯ್ತಲ್ಲ. ಸೊ ಮೈನಸ್ sin x ಸಿಗುತ್ತೆ. ದೆನ್ ವಾಟ್ ವಿಲ್ ಯು ಡೂ, dy/dx = ಡಿನಾಮಿನೇಟರ್ ಇರೋದು y, ಈ ಕಡೆ ಬಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ ಇಲ್ಲಿ cos x / x log x ಮೈನಸ್ sin x log of log x. ಸೊ ದಿಸ್ ಇಸ್ ಯುವರ್ ಆನ್ಸರ್. ಆದರೆ y ನೀವೇನು ಮಾಡಬೇಕಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ವಾಟ್ ವಿಲ್ ಯು ಗೆಟ್, ಫೈನಲ್ ಆನ್ಸರ್ dy/dx = y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ log x whole to the power of cos x, ಕರೆಕ್ಟ್ ಇದೆಯಾ, ಇಂಟು cos x / x log x ಮೈನಸ್ sin x ಇಂಟು log of log x. ದಟ್ಸ್ ಇಟ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ, ಈ ರೀತಿ ನೀವೇನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಓಕೆ, ರೈಟ್. ನೌ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. Question number 4. Y = x to the power of x minus 2 to the power of sin x. ಕರೆಕ್ಟ್ ಇದೆಯಾ. ಇದನ್ನು ಕೆಲವೊಬ್ಬರು ಸಪ್ರೇಟಾಗಿಯೂ ಡಿಫ್ರೆನ್ಷಿಯೇಟ್ ಮಾಡಿ ಕೊನೆಗೆ ಬರೀತಾರೆ, ಕೆಲವೊಬ್ಬರು ಸ್ಟಾರ್ಟಿಂಗಲ್ಲೇ ಡಿಫ್ರೆನ್ಷಿಯೇಟ್ ಕೂಡ ಮಾಡ್ತಾರೆ. ಸೊ ನಿಮಗೆ ಹೇಗೆ ಕನ್ವೀನಿಯನ್ಸ್ ಅನಿಸುತ್ತೋ ಆ ರೀತಿ ನೀವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡಬಹುದು. ಅರ್ಥ ಆಯ್ತಲ್ಲ. ಆದಷ್ಟು ಸಪ್ರೇಟ್ ಈ ಥರ ಎರಡೆರಡು ಇದ್ದಾಗ ಏನು ಮಾಡಿ, ಸಪ್ರೇಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಏನು ಮಾಡೋಣ, ಎರಡನ್ನು ಸಪ್ರೇಟಾಗಿ ಬರ್ಕೊಳ್ಳೋಣ. ಲೆಟ್ u = x/x, v ಏನಾಗುತ್ತೆ, 2 to the power of sin x. ಸಪ್ರೇಟಾಗಿ ಯಾಕೆ ಬರ್ದೆ ಅಂತಂದರೆ, ಅಲ್ಲ ಬರಿಬಹುದಾ,
ಕ್ವಶನ್ ಬಂದರೆ ಅದಕ್ಕೆ ಆನ್ಸರ್ ಏನು ಬರಿಬೋದು. ಯಾಕೆ ಅಂತಂದರೆ ಡಿ ವೈ ಡಿ ಎಕ್ಸ್ ಆಫ್ ಸಮ್ ವ್ಯಾಲ್ಯೂ, ಓಕೆ, ಅದರಲ್ಲಿ ಇಲ್ಲಿ ಡಿ ವೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂದರೆ ಆಲ್ಜಿಬ್ರಾದಲ್ಲಿ ಕಲ್ತಿದ್ದೀವಿ. ಸಪ್ರೇಟ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗಲೂ ಅದೇ ಬರುತ್ತೆ, ಜೊತೆಯಲ್ಲಿ ಮಾಡಿದ್ರು ಅದೇ ಬರುತ್ತೆ ಆನ್ಸರ್. ಸೊ ಬಿಕಾಸ್ ಆಫ್ ದಟ್ ಪ್ರಾಪರ್ಟಿ, ಯಾವುದು ಬೇರೆ ಪೆನ್ನಲ್ಲಿ ಬರೀತೀನಿ, ಡಿ ವೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಅಂದರೆ ದಿಸ್ ಡಿ ಬೈ ಡಿ ಎಕ್ಸ್ ಅಪ್ಲೈಸ್ ಟು ಬೋತ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಸಪ್ರೇಟ್ಲಿ ಆಲ್ಸೋ. ಕರೆಕ್ಟಾ? ಹಾಗಾಗಿ ನಾನೇನು ಮಾಡಿದ್ದೀನಿ, ಸಪ್ರೇಟ್ಲಿ ಕಂಡುಹಿಡಿದು ಜೊತೆಗೆ ಬರೀಬಹುದು. ಓಕೆ, ರೈಟ್. ನಾವು ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. ವಾಟ್ ವಿಲ್ ಯು ಗೆಟ್? ಲಾಗ್ ಯು ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್. ರೈಟ್, ಏನು ಸಿಗುತ್ತೆ ನಿಮಗೆ? ಲಾಗ್ ಯು ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ಅಂದರೆ ಎಕ್ಸ್ ಇಂಟು ಲಾಗ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಫಸ್ಟ್ ಯುನ ಕಂಡುಹಿಡಿದು ಬಿಡೋಣ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/u ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇದ್ದಿದ್ರೆ 1/x, ಬಟ್ ಅಲ್ಲಿ ಎಕ್ಸ್ ಇಲ್ಲ, ಬೇರೆದಿದೆ. ಸೊ ಆ ಬೇರೆದೇನೇನೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ನಾವು ಪ್ರಾಡಕ್ಟ್ ರೂಲ್, ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಪ್ಲಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಎಕ್ಸ್ ಕ್ಯಾನ್ಸಲ್, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ? ಯು ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಸಿಗ್ತಾ? ರೈಟ್, ಅದನ್ನು ಯು ಆಮೇಲೆ ನೀವು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ವಿನ ಸಾಲ್ವ್ ಮಾಡಲಿಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಲಾಗ್ ವಿ ಇಸ್ ಈಕ್ವಲ್ ಟು ಲಾಗ್ 2 ಹೋಲ್ ಟು ದ ಪವರ್ ಆಫ್ ಸೈನ್ ಎಕ್ಸ್ ತಾನೆ? ರೈಟ್, ಸೊ ಏನಾಗುತ್ತಿದ್ದು? ಕೈಂಡ್ಲಿ ಅಬ್ಸರ್ವ್, ಲಾಗ್ ವಿ ಇಸ್ ಈಕ್ವಲ್ ಟು sin x into log 2. Therefore, what will you get if you differentiate? 1/v dv by dx is equal to sin x into log 2 under number tane differentiation of constant is 0 plus log 2 as it is differentiation of sin is cos x. Correct? So ಏನು ಸಿಗುತ್ತೆ ನಿಮಗೆ? dv by dx ಬಂದುಬಿಟ್ಟು you will get v into log 2 into cos x. ಕರೆಕ್ಟ್. ವಿನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ನಾವು ಅಬ್ಸರ್ವ್ ಕ್ಲಿಯರ್ಲಿ, ನಾವು ನಮ್ಮ ವೈ ವ್ಯಾಲ್ಯೂ ಇದೆಯಲ್ಲ, ವೈ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎಕ್ಸ್ ಅಂದರೆ ಏನು? ಯು ಮೈನಸ್ 2 ಟು ದ ಪವರ್ ಆಫ್ ಸೈನ್ ಎಕ್ಸ್ ಅಂತ ಅಂದ್ರೆ ಏನು? ವಿ. ನಾವು ಇಫ್ ಯು ಡಿಫ್ರೆನ್ಷಿಯೇಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಸೊ ಈ ವ್ಯಾಲ್ಯೂಸ್ ಗೊತ್ತಿದ್ದಾವೆ, ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ವಿಲ್ ಯು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಯು ಅಂತಂದರೆ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತಂದರೆ ವಿ ಇಂಟು ವಿ ಅಂತಂದರೆ 2 ಪವರ್ ಸೈನ್ ಎಕ್ಸ್ ಇಂಟು ಲಾಗ್ 2 ಇಂಟು ಕಾಸ್ ಎಕ್ಸ್. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಸಪ್ರೇಟ್ಲಿ ತೊಗೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಸ್ವಲ್ಪ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಒಂಥರ ಅನಿಸುತ್ತೆ, ಬಟ್ ಫ್ಯಾಕ್ಟ್ ಬಿ ಸೆಡ್ ದೀಸ್ ಕ್ವೆಶನ್ಸ್ ಆರ್ ವೆರಿ ಈಸಿ. ಓಕೆ, ತುಂಬ ಈಸಿ ಇದ್ದಾವೆ. ಜಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಐಡಿಯಾಸ್ ಎಲ್ಲ ಫ್ಲ್ಯಾಶ್ ಆಗುತ್ತೆ. ಅರ್ಥ ಆಯ್ತಲ್ಲ? ಲೆಟ್ ಮಿ ಟೇಕ್ another sheet. So right, question number 5, so that you can solve it by yourself also. Resume ಅಲ್ಲ, ಪಾಸ್ ಮಾಡಿಬಿಟ್ಟು ಏನು ಮಾಡಬೇಕು, ನೀವು ಚೆಕ್ ಮಾಡಿ, ನೀವಾಗಿಯೇ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ. ಅರ್ಥ ಆಯ್ತಲ್ಲ? ಆ್ಯಂಡ್ ದೆನ್ ಯು ವಾಚ್ ದ ಲೆಕ್ಚರ್. ಇನ್ ಕೇಸ್ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ನೀವಾಗೆ ಬರ್ತಾ ಇದೆ ಅಂತ ಅಂದರೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. ಅರ್ಥ ಆಯ್ತಲ್ಲ? ಓಕೆ, ಸೊ ನಾವು ಕ್ವೆಶನ್ ನಂಬರ್ 5 ಏನಿದೆ? ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 4 ಹೋಲ್ ಕ್ಯೂಬ್ ಇಂಟು ಎಕ್ಸ್ ಪ್ಲಸ್ 5 ಹೋಲ್ ಟು ದ ಪವರ್ ಆಫ್ 4. Now if you apply log on both sides, ಏನು ಸಿಗುತ್ತೆ? log y is equal to log a into b into c ಅಂತಂದ್ರೆ ಏನಾಗುತ್ತೆ? log a plus log b plus log c. ಕರೆಕ್ಟಾ? ಪ್ರಾಡಕ್ಟ್ ಇದ್ರೆ ಏನಾಗುತ್ತೆ? ಸಮ್ ಆಗುತ್ತೆ. ಅದೇ ಡಿನಾಮಿನೇಟರು ನ್ಯೂಮರೇಟರ್ ಅಂದರೆ ಫ್ರ್ಯಾಕ್ಷನ್ ಇದ್ರೆ ಏನಾಗುತ್ತೆ? ಸಬ್ಟ್ರಾಕ್ಷನ್ ಆಗುತ್ತೆ. ಸಿಂಬಲ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಪ್ರಾಡಕ್ಟ್, ಪಿ ಫಾರ್ ಪ್ರಾಡಕ್ಟ್, ಪಿ ಫಾರ್ ಪ್ಲಸ್, ಅಷ್ಟೇ ನೆನ್ಪಿಟ್ಕೊಡ್ರಿ. ನಾವು ಲಾಗ್ ವೈ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ತಾನೆ. ಲಾಗ್ ಸಮಥಿಂಗ್ ಪವರ್ ಸಮಥಿಂಗ್ ಇದ್ರೆ ಆ ಸಮಥಿಂಗ್ ಮುಂದೆ ಬರಿಬೋದು. 2 ಇಂಟು ಲಾಗ್ ಎಕ್ಸ್ ಪ್ಲಸ್ 3 ಪ್ಲಸ್ ಎಕ್ಸ್ ಪ್ಲಸ್ 4 ಹೋಲ್ ಪವರ್ 3 ಅಂದರೆ 3 ಇಂಟು ಲಾಗ್ ಎಕ್ಸ್ ಪ್ಲಸ್ 4 ಪ್ಲಸ್
ಎಕ್ಸ್ ಪವರ್ ಅಲ್ಲ ಎಕ್ಸ್ ಪ್ಲಸ್ 5 ಪವರ್ 4 ಇದೆ ಅಂದರೆ 4ನ ನ್ಯೂಮರೇಟರ್ ಮುಂದೆ ಬರಿಬೋದು. log x plus 5. Now differentiate, what will you get? Log 1 by y. Log x differentiation 1 by x ಆದರೆ ಅದು x ಅಲ್ಲ, ಹಾಗಾಗಿ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ d by dx of y ಸಿಗುತ್ತೆ. ಸೊ 2 ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್. log x differentiation 1 by x, ಬಟ್ ಅದು x ಅಲ್ಲ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ? x differentiation 1 ಪ್ಲಸ್ ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಷನ್ 0. ಸೊ ನೋ ನೀಡ್ ಟು ಡೂ ಆ್ಯಕ್ಚುಲಿ ದಟ್ ಒನ್. 3 ಆ್ಯಸ್ ಇಟ್ ಈಸ್ 1 by x plus 4 ಆಗುತ್ತೆ. ಇಲ್ಲೇನಾಗುತ್ತೆ? ಇಲ್ಲೂ ಅಷ್ಟೇ 1 plus 0 ಬರುತ್ತೆ, ಪ್ಲಸ್ 4 ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 by x ಆ್ಯಂಡ್ 1 plus 0. ಅಂದರೆ ಇದು ಎಕ್ಸ್ ಅಲ್ಲ, ಬೇರೆದಿರೋದ್ರಿಂದ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? 1 plus 0 ಅಂತ ಹೆಂಗೆ ಬಂತು? ಎಕ್ಸ್ ಡಿಫ್ರೆನ್ಸಿಯೇಷನ್ 1, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ರೈಟ್? ಸೊ ಫೈನಲಿ ಆನ್ಸರ್ ಏನಾಗುತ್ತೆ ನಿಮ್ಮದು? dy by dx is equal to y ನೀವೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇಂಟು 2 divided by x plus 3 plus 3 divided by x plus 4 plus 4 divided by x plus 5. This is your required answer. ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 6th ಕ್ವೆಶನ್. ಎಸ್, ಅಗೇನ್ ಇಲ್ಲೇನಾಗ್ತಿದೆ ನೋಡಿ, ಅಬ್ಸರ್ವ್ ಮಾಡಿ. ಎರಡೂ ಕೂಡ ಏನಾಗ್ತಿದೆ? ವಾಟ್ ಈಸ್ ಇಯರ್? ಸ್ವಲ್ಪ ವಿಸಿಬಲ್ ಇಲ್ಲ ಅನ್ಕೋತೀನಿ, ಈಗ ವಿಸಿಬಲ್ ಆಗುತ್ತೆ. ಎರಡೂ ಏನಾಗಿದ್ದಾವೆ ಹೇಳಿ? ಬೇರೆ ಫಂಕ್ಷನ್ ಪವರ್ ಫಂಕ್ಷನ್ ಥರ ಇದೆಯಲ್ಲ. ಮತ್ತೆ ಅಗೇನ್ ಏನು ಮಾಡೋಣ? ಎರಡನ್ನೂ ಸಪ್ರೇಟ್ ಆಗಿ ತೊಗೊಂಡು ಸಾಲ್ವ್ ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ? ಫಸ್ಟು ಗಿವನ್ y is equal to x plus 1 by x whole power x plus x to the power of x plus 1 by x. ಕರೆಕ್ಟ್ ಇದೆಯಾ? ಏನು ಮಾಡೋಣ? ಫಸ್ಟ್ ಲೆಟ್ u is equal to ಅಂತ ತಗೊಂಡು ಯುನ ಸಾಲ್ವ್ ಮಾಡೋಣ. ಲೆಟ್ u is equal to x plus 1 by x whole to the power of x. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ? ಲಾಗ್ ಅಪ್ಲೈ ಮಾಡ್ತೀವ. ಲಾಗ್ u is equal to ಲಾಗ್ ಆಫ್ ಎಕ್ಸ್ ಪ್ಲಸ್ 1 by x ಹೋಲ್ ಪವರ್ ಎಕ್ಸ್ ಇರೋದು ಇಲ್ಲಿ ಬರುತ್ತೆ, ಹೌದಲ್ವಾ? ಸೊ ಎಕ್ಸ್ ಇಂಟು ದಿಸ್ ವ್ಯಾಲ್ಯೂ. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಲಾಗ್ ಡಿಫ್ರೆನ್ಸಿಯೇಷನ್ 1 by u du by dx. ಪ್ರಾಡಕ್ಟ್ ರೂಲ್ ಅಂತಂದರೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 by x ಇಂಟು ಅದು ಎಕ್ಸ್ ಅಲ್ಲ, ಬೇರೆದು ಅಂದಮೇಲೆ ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 x differentiation 1 by x differentiation 1 by x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಅನಿಸುತ್ತೆ, ಹೌದಲ್ವಾ? ಅಂದರೆ ಏನಾಗುತ್ತೆ? ಎಕ್ಸ್ ಟು ದ ಪವರ್ ಆಫ್ -1 ಆಗುತ್ತೆ. -1 ಅಂತಂದರೆ ಏನಾಗುತ್ತೆ? ಮೈನಸ್ ಬರುತ್ತಲ್ವ ಇಲ್ಲಿ, ರೈಟ್. ಸೊ ವಾಟ್ ವಿಲ್ ಯು ಗೆಟ್? ಲಾಗ್ ಮೈನಸ್ ಇಲ್ಲಿ ಬರಬೇಕು, ಇದು ಯಾಕಂದರೆ 1 by x ಡಿಫ್ರೆನ್ಸಿಯೇಷನ್ 1 ಮೈನಸ್. ನೆಕ್ಸ್ಟ್ ಇನ್ನೇನಿದೆ? ಪ್ಲಸ್ ಯು ಇಂಟು ವಿ ಡ್ಯಾಶ್ ಆಯಿತಾ? ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಅಂದರೆ ಲಾಗ್ ಎಕ್ಸ್ ಪ್ಲಸ್ 1 by x ಆ್ಯಸ್ ಇಟ್ ಈಸ್ ಇಂಟು ಬರೀ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1. ಅರ್ಥ ಆಯ್ತಲ್ಲ? ಸೊ ವಾಟ್ ವಿಲ್ ಯು ಗೆಟ್? ಡಿ ಯು ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಈ ಕಡೆ ಮಲ್ಟಿಪ್ಲೈ ಆದರೆ ನಿಮಗೆ ಏನೇನು ಸಿಗ್ತಾ ಇದೆ ಆನ್ಸರು? ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ವಾಟ್ ಆರ್ ಯು ಗೆಟಿಂಗ್ ಆ್ಯಸ್ ಆನ್ಸರ್? ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸ್ ಡಿವೈಡೆಡ್ ಬೈ ಇಲ್ಲೇನಿದೆ ನೋಡಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಕರೆಕ್ಟಾ? ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಡಿನಾಮಿನೇಟ್ರಲ್ಲಿರೋ ಎಕ್ಸು ಮೇಲೆ ಹೋದರೆ ಏನಾಗುತ್ತೆ? ಇನ್ನೊಂದು ಎಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. 1 ಮೈನಸ್ 1 by x ಸ್ಕ್ವೇರ್ ಪ್ಲಸ್ ಇಲ್ಲೇನಾಗುತ್ತೆ ನಿಮಗೆ? ಲಾಗ್ ಇಂಟು ಎಕ್ಸ್ ಪ್ಲಸ್ 1 by x ಇರುತ್ತೆ. ಈಗೇನು ಮಾಡೋಣ? ಈ 1 ಮೈನಸ್ ಎಕ್ಸ್ ಸ್ಕ್ವೇರಿಗೆ ಏನು ಮಾಡೋಣ? ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಅಥವಾ ಎಲ್ ಸಿ ಎಮ್ ತೊಗೊತೀರ ಅಂದರೆ ಎಲ್ ಸಿ ಎಮ್ ತೊಗೊಳ್ಳಿ. ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 by x ಸ್ಕ್ವೇರ್, ಕರೆಕ್ಟ್? ಸೊ ಹೌ ವಿಲ್ ಯು ಸಾಲ್ವ್ ಇಟ್? ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಡಿ ಯು ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಯು ಹಾಗೆ ಇರಲಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರು. ಇಲ್ಲಿ ನಾನು ಎಲ್ ಸಿ ಎಮ್ ತೊಗೊಂಡ್ರೆ ನನಗೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಇಲ್ಲೇನಿತ್ತು? ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇತ್ತು, ಕರೆಕ್ಟಾ? ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಹೊರಗಡೆ ಯು ಇದೆ. ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 by x ಇದೆ. ಅಲ್ಲಿಗೆ ಡಿ ಯು ಬೈ ಡಿ ಎಕ್ಸ್ ನಮಗೆ ಸಿಕ್ತು. ಏನಂತ ಅಂದರೆ ಯು ಇಂಟು
x square minus 1 divided by x square plus 1 plus log of x plus 1 by x. Right, so this is your du by dx. ಈಗ v ಅಂತ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡಬೇಕಿತ್ತು ತಾನೆ. ಸೊ ಲೆಟ್ v is equal to x to the power of x plus 1 by x. ಅವಾಗೇನಾಗುತ್ತೆ ಲಾಗ್ ಅಪ್ಲೈ ಮಾಡಿದಾಗ x plus 1 by x into log x. Once you differentiate 1 by v dv by dx is equal to first function as it is into log x differentiation 1 by x plus second function as it is x plus 1 by x differentiation ಏನಾಗುತ್ತೆ 1 minus 1 by x square. LCM ತಗೋತೀರಾ, ತಗೊಂಡ್ರೆ ಏನು ಸಿಗುತ್ತೆ ನಿಮಗೆ ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗಿ. what will you get? V value ಆ ಕಡೆ ಮಲ್ಟಿಪ್ಲೈ ಆಗುತ್ತೆ, that is okay, but remaining things what will you get is, ಅದರಲ್ಲಿ ಏನು ಸಿಂಪ್ಲಿಫಿಕೇಶನ್ ಏನಿಲ್ಲಲ್ಲ. ಸೊ ನಾವೇನು ಮಾಡೋಣ, 1 ಪ್ಲಸ್ 1 ಬೈ ಎಕ್ಸ್ ಇದೆಯಲ್ಲ, ಬೇಕಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೋದು ನೋಡಿ. ಸಾರಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಇದೆ, ನಾಟ್ ಎಕ್ಸ್. 1 ಪ್ಲಸ್ 1 ಬೈ ಎಕ್ಸ್ ಹೌದಲ್ವಾ. ಸೊ ಏನಾಗುತ್ತಿದ್ದು 1 ಪ್ಲಸ್ 1 ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್. 1 ಪ್ಲಸ್ 1 ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಅಂದರೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಯಿತು. ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ಅಷ್ಟೇ, ಜಾಸ್ತಿ ಚೇಂಜಸ್ ಏನಿಲ್ಲ. ರೈಟ್, ಸೊ ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಇಂಟು ನಿಮಗೆ ಇಲ್ಲಿ ಏನು ಸಿಗುತ್ತೆ ಆನ್ಸರು 1 ಬೈ ಎಕ್ಸ್ ಮಲ್ಟಿಪ್ಲೈ ಆದರೆ 1 ಬೈ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಂಟು 1 ಬೈ ಎಕ್ಸ್ ಅಂದರೆ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 0 ಮೈನಸ್ ಅಂತ ಅಂದರೆ ಮೈನಸ್ ಕ್ವಾಂಟಿಟಿ ಮೈನಸ್ ಬರುತ್ತೆ, 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್. ದಿಸ್ ಇಸ್ ಯುವರ್ ಡಿ ವಿ ಬೈ ಡಿ ಎಕ್ಸ್. ನೌ ವಿ ಹ್ಯಾವ್ ವೈ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಆಯ್ತು ಹೌದಲ್ವಾ. ಸೊ ಡಿ ವೈ ಬೈ ಡಿ ಎಕ್ಸ್ ಬೇಕು ಅಂತ ಅಂದರೆ ನಥಿಂಗ್ ಬಟ್ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ dx. ಸೊ dy by dx is equal to du by dx ಅಂತಂದ್ರೆ ಏನಾಗುತ್ತೆ, u ಇಂಟು ಇದೆಯಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, u ವ್ಯಾಲ್ಯೂ ಏನಿದೆ x ಪ್ಲಸ್ 1 ಬೈ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಇಂಟು ಏನಿದೆ ಎಕ್ಸ್ ಸ್ಕ್ವಯರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್. ಅರ್ಥ ಆಯ್ತಲ್ಲ. ಪ್ಲಸ್ ವಿ ವ್ಯಾಲ್ಯೂ ಏನಿದೆ ಅದನ್ನು ಮಾಡಿ ಸಬ್ಸ್ಟಿಟ್ಯೂಟ್, ವಿ ವ್ಯಾಲ್ಯೂನ ವಿ ಇಂಟು ಈ ವ್ಯಾಲ್ಯೂ ಅಲ್ವಾ, ವಿ ವ್ಯಾಲ್ಯೂ ಏನಿದೆ ಎಕ್ಸ್ ಟು ದ ಪವರ್ ಆಫ್ 1 ಪ್ಲಸ್ 1 ಬೈ ಎಕ್ಸ್ ಇಂಟು 1 ಬೈ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವಯರ್ ಮೈನಸ್, ಬೇಕಿದ್ರೆ 1 ಬೈ ಎಕ್ಸ್ ಸ್ಕ್ವಯರ್ ಕಾಮನ್ ತೆಗಿತೀರಾ ಅಂದರೆ ನಿಮಗೆ ಬಿಟ್ಟಿದ್ದು. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಕಾಮನ್, ಇಫ್ ನಾಟ್ ಯು ಕ್ಯಾನ್ ಸಿಂಪ್ಲಿ ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಬೇಕು ಅಂದರೆ ಕಾಮನ್ ತೆಗೀರಿ, ಬೇಡ ಅಂತಲೂ ಬೇಡ. ನಿಮ್ಮ ಟೆಕ್ಸ್ಟ್ ಬುಕ್ ಆನ್ಸರ್ ಪ್ರಕಾರ ಇವೆರಡರಾಗ 1 ಬೈ ಎಕ್ಸ್ ಕಾಮನ್ ತೆಗೆದಿದ್ದಾರೆ, ಬಟ್ ದ್ಯಾಟ್ಸ್ ಟೋಟ್ಲಿ ಫೈನ್, ಇಟ್ಸ್ ಯುವರ್ ಪರ್ಸ್ನಲ್ ಚಾಯ್ಸ್. until and unless all the steps are correct, do not worry. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಸ್ವಲ್ಪ ಉದ್ದ ಇರುತ್ತೆ ಆನ್ಸರ್ಸ್ಗಳೆಲ್ಲ, ಇವೆಲ್ಲವೂ ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ಸ್ವಲ್ಪ ಬೆಟರ್ ವೇ ಅಲ್ಲಿ ಅಂದರೆ ಈಸಿಯರ್, ಲೈಕ್ ಫಸ್ಟ್ ಕ್ವಶನ್ ನಂಬರ್ 1 ಇದೆಯಲ್ಲ ಆ ಥರ ಕೇಳಿದ್ರೆ 3 ಮಾರ್ಕ್ಸ್. ರೈಟ್, ಸೊ ಇವೆಲ್ಲ ಕ್ವಶನ್ಸು ನಿಮಗೇನು ಗೊತ್ತಿರಬೇಕು ಸಾಲ್ವ್ ಮಾಡೋದು. ದೇ ಆರ್ ವೆರಿ ಲೆಂದಿ ಬಟ್ ದೇ ಆರ್ ವೆರಿ ಈಸಿ, ಪ್ರೊವೈಡೆಡ್ ಥಿಯರಿ ಕಾನ್ಸೆಪ್ಟ್ ಚೆನ್ನಾಗಿ ಯಾರಿಗೆ ಗೊತ್ತಿದೆ ಅವ್ರಿಗೆ ಈಸಿ, ಇಲ್ಲ ಅಂತಂದರೆ ಕಷ್ಟ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 7, y is equal to again log x whole power x plus x to the power of log x. ಎರಡು ಸಪ್ರೇಟ್ ತಗೊಳ್ಳಿ, ಫಂಕ್ಷನ್ ಪವರ್ ಫಂಕ್ಷನ್ ಆ ಥರ ಇರೋದ್ರಿಂದ ಸಪ್ರೇಟಾಗಿ ಸಾಲ್ವ್ ಮಾಡೋದು ಉತ್ತಮ. log x whole power x, apply log, what will you get? log u is equal to x into log of log x. Right, so once you differentiate ಏನು ಸಿಗುತ್ತೆ, 1 by u du by dx is equal to first function into differentiation of second function log x differentiation 1 by x, but ಅದು x ಅಲ್ಲ, ಏನಿದೆ log x ಇದೆ, so log x differentiation 1 by x plus second function as it is first function differentiation x with respect to x ಅಂದರೆ 1. okay, so what will you get now? ಈ ಎಕ್ಸು ಕ್ಯಾನ್ಸಲ್ ಆದರೆ ನಿಮಗೇನು ಸಿಗುತ್ತೆ, ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು 1 ಬೈ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್. ಇವನ್ನ ನೀವೇ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ.
ರೈಟ್. ನೆಕ್ಸ್ಟ್ ಕಮಿಂಗ್ ಟು ವಿ, ಲೆಟ್, ಇಲ್ಲೂ ಲೆಟ್ ಬರಿಬೇಕು. ಲೆಟ್ ವಿ ಈಸ್ ಈಕ್ವಲ್ ಟು x to the power of log x. Apply log x into log x, right? ಸೊ log x into log x ಅಂದರೆ ಏನಾಗುತ್ತೆ, log x ಹೋಲ್ ಸ್ಕ್ವೇರ್ ಆಗುತ್ತೆ. ನೀವು ಈ ರೀತಿ ಮಾಡ್ತೀರಾ ಅಂದರೂ ಓಕೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ ಅಂದರೂ ಓಕೆ, ಆನ್ಸರ್ ಅಂತೂ ಎರಡಕ್ಕೂ ಸೇಮೇ ಬರುತ್ತೆ, ನೆನಪಿರಲಿ. ಸೊ ನಾವು ಡಿಫ್ರೆನ್ಶಿಯೇಟ್ ಬರಬೇಕು, ಡಿಫ್ರೆನ್ಶಿಯೇಟ್ ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ, 1/v dv/dx ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದರೆ ಸಮಥಿಂಗ್ ಸ್ಕ್ವೇರ್ ಅಂದರೆ ಏನು, 2 ಇಂಟು ಆ ಸಮಥಿಂಗ್. ಆದರೆ ಅದು ಎಕ್ಸ್ ಇದ್ದಿದ್ರೆ ಅಲ್ಲೇ ಬಿಡ್ತೀವಿ, ಅದು ಎಕ್ಸ್ ಅಲ್ಲ ಅಂದಮೇಲೆ ಏನು ಮಾಡ್ತೀವಿ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ 1/x. ಅರ್ಥ ಆಯ್ತಲ್ಲ, 2 ಟೈಮ್ಸ್ ಆಫ್ ಲಾಗ್ ಎಕ್ಸ್ ಇಂಟು 1/x. ಇದೇ ನಿಮಗೆ ಇಲ್ಲೂ ಸಿಗೋದು, ರೈಟ್. ಯಾಕಂದರೆ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ 2 ಸತಿ ಸಿಗುತ್ತೆ. ಮತ್ತೆ ಪ್ಲಸ್ ಹಾಕ್ಬಿಟ್ಟು ನೆಕ್ಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇದೊಂದು ಡಿಫ್ರೆಂಟ್. ಸೊ 2 ಟೈಮ್ಸ್ ಲಾಗ್ ಎಕ್ಸ್ ಇಂಟು 1/x. ಗಾಟ್ ಇಟ್. ಸೊ ವಾಟ್ಸ್ ಯುವರ್ ಆನ್ಸರ್ ದೆನ್? dv/dx ಬಂದ್ಬಿಟ್ಟು ಏನಾಗುತ್ತೆ, ಈಸ್ ಈಕ್ವಲ್ ಟು ವಿ ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ ನಿಮಗೆ, 2 log x/x. ಓಕೆ, ಜೊತೆಯಲ್ಲೇ ಬರೆದ್ರೆ ಈ ರೀತಿ ಬರಿಬೋದು. ಓಕೆ, ಸೊ ಯು ಗೋನಾ ಗೆಟ್ ದಿಸ್ ಆಸ್ ಯುವರ್ ಆನ್ಸರ್. ಒನ್ಸ್ ಯು ಗೆಟ್ ದೀಸ್ ಟು ಆಸ್ ಯುವರ್ ಆನ್ಸರ್, ಏನು ಮಾಡ್ತೀರಾ ನೀವೀಗ, ಏನು ಮಾಡ್ತೀರಾ, ಇಲ್ಲಿ ವಿ ವ್ಯಾಲ್ಯೂ ಏನಿದೆ, ಎಕ್ಸ್ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಇದೆಯಾ, ಓಕೆ ಓಕೆ ರೈಟ್. ಈಗ ಏನು ಮಾಡ್ತೀರಾ, ವೈ ಜಾಗದಲ್ಲಿ ನಿಮಗೆ ಬೇಕಲ್ಲ, ಸೊ ನಾವು dy/dx ಇಸ್ ಈಕ್ವಲ್ ಟು ಏನಾಗುತ್ತೆ, du/dx ಪ್ಲಸ್ dv/dx. ಸೊ ವಿಚ್ ಈಸ್ ಈಕ್ವಲ್ ಟು dy/dx ಇಸ್ ಈಕ್ವಲ್ ಟು ಏನಾಗುತ್ತೆ, ಅಬ್ಸರ್ವ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ, ಇನ್ನೇನು ಇಲ್ಲ. ಈಗ dy/dx ಇಸ್ ಈಕ್ವಲ್ ಟು du/dx ಅಂದರೆ ಏನಿದೆ, u ಇಂಟು ಇದೆಯಲ್ಲ, u ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, log x ಹೋಲ್ ಟು ದ ಪವರ್ ಆಫ್ x ಇಂಟು 1/log x ಪ್ಲಸ್ log ಆಫ್ log x ಪ್ಲಸ್ dv/dx ಅಂತ ಅಂದರೆ ಏನಾಯ್ತು, ವಿ ವ್ಯಾಲ್ಯೂ ಎಕ್ಸ್ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಇಂಟು 2 ಇಂಟು ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಪವರ್ -1 ಬರೆದಿದ್ದಾರೆ, ಐ ಥಿಂಕ್ ಸೊ. ಟೆಕ್ಸ್ಟ್ ಬುಕ್ಕು ಎಲ್ಲ ನೋಡಿದ್ದೀನಿ, ಪವರ್ -1. ಸೊ ದಟ್ ಮೀನ್ಸ್ ವಾಟ್, ಎಕ್ಸ್ ಟು ದ ಪವರ್ ಆಫ್ ಕೆಳಗಡೆ 1 ಇದೆಯಲ್ಲ, ನ್ಯೂಮರೇಟರಿಗೆ ಬಂದರೆ ಎಕ್ಸ್ ಪವರ್ -1 ಆಗುತ್ತೆ. ಬೇಸಸ್ ಆರ್ ಕಾಮನ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಎಕ್ಸ್ ಟು ದ ಪವರ್ ಆಫ್ ಲಾಗ್ ಎಕ್ಸ್ -1 ಅಂತಲೂ ಬರೀತಾರೆ. ಸೊ ದ್ಯಾಟ್ಸ್ ಟೋಟ್ಲಿ ಫೈನ್. ಓಕೆ, ಯು ಕ್ಯಾನ್ ರೈಟ್ ಡೌನ್ ಆ್ಯಸ್ ಯು ವಿಶ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಇಲ್ಲೂ ಕೂಡ ಬೇಕಿದ್ರೆ LCM ತೊಗೊಂಡು ಬರೀತಾರೆ, ಆ ರೀತಿ ಬರೆದ್ರು ಓಕೆ, ಇಲ್ಲೇ ಫೈನಲೈಸ್ ಮಾಡಿದ್ರು ಕೂಡ, ದಟ್ ಈಸ್ ಯೋರ್ ಟೋಟಲಿ ಯೋರ್ ವಿಶ್. ಓಕೆ ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ ಎಷ್ಟು, 8. ಎಸ್, 8. ಅಗೇನ್ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ರೂಟ್ ಎಕ್ಸ್. ನಾವು ಟ್ರೈ ಟು ಸಾಲ್ವ್ ಇಟ್. y is equal to ಕೊಟ್ಟಿದ್ದಾರೆ ತಾನೆ, ಸೊ ಲೆಟ್ u is equal to sin x ಹೋಲ್ ಪವರ್ ಎಕ್ಸ್. ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ u is equal to x ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್, ದಟ್ ಈಸ್ ನಥಿಂಗ್ ಬಟ್ 1/u ಇಂಟು du/dx is equal to, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1/x, ಬಟ್ ಅದು ಎಕ್ಸ್ ಅಲ್ಲ, ಅದಕ್ಕೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್, ಬಟ್ ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ 1. therefore what is du/dx, that is equal to u ಇಂಟು ಕಾಸ್ ಬೈ ಸೈನ್ ಅಂದರೆ ಏನಾಗುತ್ತೆ, ಸೈನ್ ಬೈ ಕಾಸ್, ಟ್ಯಾನ್ ಕಾಸ್ ಬೈ ಸೈನ್ ಕಾಟ್, ಪ್ಲಸ್ ಲಾಗ್ ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ. ಸೊ ಯು ಗಾಟ್ ದ du/dx ವ್ಯಾಲ್ಯೂ. ನೆಕ್ಸ್ಟ್ ನಿಮಗೇನು ಬೇಕೀಗ, ವಿ ವ್ಯಾಲ್ಯೂ, ರೈಟ್, ವಿ ವ್ಯಾಲ್ಯೂ. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್. ಇಲ್ಲಿ ನೀವು ಆ್ಯಕ್ಚುಲಿ ಬರಿಬೇಕು ಈ ರೀತಿ, ಅರ್ಥ ಆಯ್ತಲ್ಲ. ಯು ಅಂತಂದರೆ ಏನಿದೆ, ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಅಂತ ಬರೀರಿ. ಅದನ್ನು ನಾನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಹಂಗೆ ಬಿಟ್ಟಿದ್ದೀನಿ, ನೀವು ಹಂಗೆ ಬಿಟ್ಬಾರ್ದು ಅದನ್ನು. ಓಕೆ ರೈಟ್. ನೆಕ್ಸ್ಟ್ ವಿ ಅಂತಂದರೆ ಏನಾಗುತ್ತೆ, ನಾವು ಲೆಟ್ ವಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ರೂಟ್ ಎಕ್ಸ್. ಸೊ ಇದನ್ನಂತೂ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿರಿ.
ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಜಾಗದಾಗೆ ರೂಟ್ ಎಕ್ಸ್ ಇದೆ, ಕರೆಕ್ಟ್. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಇಂಟು ಎಕ್ಸ್ ಇಲ್ಲ, ಅದಕ್ಕೆ ಈ ಮತ್ತೆ ಡಿಫ್ರೆನ್ಷಿಯೇಟ್, ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ 2 ರೂಟ್ ಎಕ್ಸ್. ಸೊ ದೇರ್ ಫೋರ್ ವಾಟ್ ಈಸ್ ಯುವರ್ ಡಿ ವಿ ಬೈ ಡಿ ಎಕ್ಸ್, ಇದು ವಿ, ಓಕೆ. ಡಿ ವಿ ಬೈ ಡಿ ಎಕ್ಸ್ ಈಸ್, ಇಲ್ಲೆಲ್ಲೂ 1 ಬೈ ವಿ ಇಲ್ಲ, ಡೋಂಟ್ ಕನ್ಫ್ಯೂಸ್, 1 ಬೈ 2 ರೂಟ್ ಎಕ್ಸ್ ಇಂಟು ರೂಟ್ 1 ಮೈನಸ್ ಎಕ್ಸ್, ಓಕೆ. ಯುನೀಕ್ ಆಗಿ ಬರುತ್ತೆ ನಿಮಗೆ. ಬೇಕಿದ್ರೆ ರೂಟ್ ಒಳಗಡೆ 2 ರೂಟ್ ಇದೆಯಲ್ಲ, ಮಲ್ಟಿಪ್ಲೈ ಮಾಡಿ ನೀವು ಬರೀತೀರಾ ಅಂತ ಅಂದರೆ 1 ಬೈ 2 ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್. ಈ ರೀತಿನಾದರೂ ಬರಿಬೋದು, ಏನು ತೊಂದರೆ ಇಲ್ಲ. ಫೈನಲ್ ಆನ್ಸರ್ ಏನು ಸಿಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ dx. So that is nothing but dy by dx is equal to du by dx ಅಂತಂದ್ರೆ ಏನಾಗುತ್ತೆ, sin x whole power x into x cot x plus log of sin x, ಕರೆಕ್ಟ್. ಪ್ಲಸ್ dv by dx ಅಂದರೆ ಏನಾಗುತ್ತೆ, 1 by 2 root x minus x square. You can write like this as the final answer. ಓಕೆ, ಇನ್ನೂ ಸಿಂಪ್ಲಿಫೈ ಏನು ಮಾಡೋ ಅಂಥದ್ದು ಏನು ನೆಸೆಸಿಟಿ ಇಲ್ಲ ಅನ್ಕೋತೀನಿ, ರೈಟ್. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್. ಓಕೆ, ಸೊ ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ. ವಿಲ್ ಡೂ ಒನ್ ಥಿಂಗ್, ನೆಕ್ಸ್ಟ್ ಕ್ವಶನ್ ಏನಿದೆಯಲ್ಲ ಅಲ್ಲಿಂದ ಏನು ಮಾಡೋಣ ಅಂದರೆ, ಯಾವ ಕ್ವಶನ್ ಆಯ್ತು ಈಗ, ಸೈನ್ ಇದಾಯ್ತಲ್ಲ, 9th ಕ್ವಶನಿಂದ 18 ಕ್ವಶನ್ ಇದೆ. ಎಲ್ಲ ಕ್ವಶನ್ಸ್ನೂ ಏನು ಮಾಡೋಣ, ಕಮ್ಮಿಂಗ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ, ಬಿಕಾಸ್ ಇದು ತುಂಬ ಲಾಂಗ್ ಆದರೆ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಇನ್ನೂ ಒಂದು ಕ್ವಶನ್ ಸಾಲ್ವ್ ಮಾಡೇ ಬಿಡೋಣ. 9th ಕ್ವಶನ್ ಅಲ್ಲಿಗೆ ಏನಾಗುತ್ತೆ, 18 ಪ್ರಾಬ್ಲಮ್ಸಲ್ಲಿ 50% ಮಾಡ್ದಂಗೆ ಆಗುತ್ತೆ, ಕರೆಕ್ಟ್. ಸೊ ಲೆಟ್ ಮಿ ಸಾಲ್ವ್ ಅನದರ್ ಕ್ವಶನ್ ಸಾಲ್ವ್ ಮಾಡೋಣ, ಆ್ಯಂಡ್ ದೆನ್ ವಿಲ್ ರ್ಯಾಪ್ ಅಪ್ ದ ಸೆಷನ್. ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಬಿಡುತ್ತೆ. ದಟ್ಸ್ ದ ರೀಸನ್ ಐ ಆಮ್ ನಾಟ್ ಡ್ರ್ಯಾಗಿಂಗ್ ಇಟ್. ಸೊ 9th ಕ್ವಶನ್, y ಈಸ್ ಈಕ್ವಲ್ ಟು ಏನಿದೆ, ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್ ಪ್ಲಸ್ sin x whole power cos x. Now again same, let u is equal to x to the power of sin x. So ಏನಾಗುತ್ತೆ, apply log u is equal to sin x log x. ಕೆಲವೊಬ್ರಿಗೆ ಇದು ಡೌಟ್ ಇರುತ್ತೆ, ಸಿ ಮ್ಯಾಮ್ ಈ ಸ್ಟೆಪ್ ಹೆಂಗೆ ತೊಗೊತಾರೆ ಎಲ್ಲರೂ ಅಗ್ಲಗ್ಲ ಅಂತ ಅಂದರೆ, ನೆನ್ಪಿಟ್ಕೊಳ್ಳಿ, ಲಾಗ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎಮ್ ಅಂತ ಇದ್ದರೆ ಫಾರ್ಮುಲಾ ಇದೆ, ಅದನ್ನು ನಾನು ಎಮ್ ಇಂಟು ಲಾಗ್ ಎಕ್ಸ್ ಅಂತ ಬರ್ಕೋಬಹುದು. ಬೇಸ್ಡ್ ಆನ್ ದಿಸ್ ಒನ್ ಓನ್ಲಿ, ಎಕ್ಸ್ ಟು ದ ಪವರ್ ಆಫ್ ಸಮಥಿಂಗ್ ಇದೆಯಾ, ಆ ಸಮಥಿಂಗ್ನ ಮುಂದೆ ಬರೆದು ಆಮೇಲೆ ಲಾಗ್ ಎಕ್ಸ್ ಅಂತ ಬರಿಬೋದು ನಾನು. ಈಗ ಡಿಫ್ರೆನ್ಷಿಯೇಟ್ ಮಾಡಿ ಏನು ಸಿಗುತ್ತೆ, 1 ಬೈ ಯು ಡಿ ಯು ಬೈ ಡಿ ಎಕ್ಸ್, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, second function differentiation, log x differentiation 1 by x. Next function as it is, sin x differentiation cos x. Therefore what will you get as du by dx, it is equal to u into sin x divided by x plus log x into cos x. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸಿಮಿಲರ್ಲಿ let v is equal to sin x whole power cos x. Apply log, what will you get, log v is equal to cos x ಮುಂದೆ ಬರುತ್ತೆ, log of sin x ಮಾತ್ರ ಉಳ್ಕೊಳುತ್ತೆ ಈ ಕಡೆಗೆ, ಕರೆಕ್ಟ್ ಇದೆಯಾ, ರೈಟ್. ನಾವು ಇಫ್ ಯು ಡಿಫ್ರೆನ್ಷಿಯೇಟ್ ವಾಟ್ ವಿಲ್ ಯು ಗೆಟ್, 1 ಬೈ ವಿ ಡಿ ವಿ ಬೈ ಡಿ ಎಕ್ಸ್, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, log x ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್, ಬಟ್ ಅದು ಎಕ್ಸ್ ಅಲ್ಲ, ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ, ಪ್ಲಸ್ ನೆಕ್ಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ cos x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್, ರೈಟ್. ಸೊ ವಾಟ್ ವಿಲ್ ಯು ಗೆಟ್ ಆಸ್ ಡಿ ವಿ ಬೈ ಡಿ ಎಕ್ಸ್, ಡಿ ವಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ, ಡಿ ವಿ ಬೈ ಡಿ ಎಕ್ಸ್ ಬಂದುಬಿಟ್ಟು ಯು ಗೋಯಿಂಗ್ ಟು ಗೆಟ್ ಕಾಸ್ ಬೈ ಸೈನ್ ಅಂದರೆ ಏನಾಗುತ್ತೆ, ಕಾಸ್ ಎಕ್ಸ್ ಹಾಗೇ ಇರಲಿ. ಸೊ ಏನಾಗುತ್ತೆ, ವಿ ಇಂಟು ಕಾಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಮೈನಸ್, ಈ ಮೈನಸ್ ಇದೆಯಲ್ಲ ಇಲ್ಲಿ ಮಲ್ಟಿಪ್ಲೈ ಆದರೆ ಮೈನಸ್, ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್, ರೈಟ್. ನೆಕ್ಸ್ಟ್ ಏನು ಸಿಗುತ್ತೆ ನಿಮಗೆ, ನೆಕ್ಸ್ಟ್ ಏನು ಬರಿಬೇಕು ನಾವು ಡಿ ವೈ ಬೈ ಡಿ ಎಕ್ಸ್ ತಾನೇ ಅವ್ರು ಕೇಳಿರೋದು, ದಟ್ ಈಸ್ ಈಕ್ವಲ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ, ಡಿ ಯು ಬೈ ಡಿ ಎಕ್ಸ್ ಏನು ಬಂದಿದೆಯೋ ಅದನ್ನು ಬರೀರಿ, ಯುನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಬರೀರಿ, ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್
log x into cos x. ದಿಸ್ ಈಸ್ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್ ಅಂತಂದರೆ ಏನು ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ವಾಟ್ ಯು ಗೋಯಿಂಗ್ ಟು ಗೆಟ್, ಏನಿದೆ ವಿ ವ್ಯಾಲ್ಯೂ ಅಲ್ವಾ, ಇಲ್ಲಿ ಜಾಗ ಆಗಲ್ಲ, ನಾನು ಇಲ್ಲಿ ಬರಿತಾ ಇದ್ದೀನಿ. ವಿ ವ್ಯಾಲ್ಯೂ ಅಂತಂದರೆ ಏನಿದೆ, ಸೈನ್ ಎಕ್ಸ್ ಹೋಲ್ ಪವರ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಈ ರೀತಿ ನೀವೇನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಯು ಹ್ಯಾವ್ ಟು ಟೇಕ್, ನೆನಪಿರಲಿ ಪ್ಲಸ್ ಅಂದರೆ ಎರಡು ಫಂಕ್ಷನ್ಸು ಪ್ಲಸ್ ಫಂಕ್ಷನ್ ಸಿಂಪ್ಲಿ ಆಗಿ ಅಂದರೆ ಸಿಂಪಲ್ ಆಗಿ ಡಿಫ್ರೆನ್ಷಿಯೇಟ್ ಆಗ್ತಾ ಇಲ್ಲ ಅಂತಂದರೆ ಮಾತ್ರ ನಾವೇನು ಮಾಡ್ತೀವಿ, ವಿ ವಿಲ್ ಡಿಫ್ರೆನ್ಷಿಯೇಟ್ ಬೈ ಟೇಕಿಂಗ್ ಯು ಆ್ಯಂಡ್ ವಿ. ಓಕೆ, ಸೊ ಬೈ ಯೂಸಿಂಗ್ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಥವಾ ಆಲ್ಜಿಬ್ರಾ ಫಂಕ್ಷನ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಸೊ ಇವತ್ತಿಗೆ ಇಷ್ಟೇ ಸಾಕು. ಕಮಿಂಗ್ ಕ್ಲಾಸಲ್ಲಿ ಈ ಎಕ್ಸಸೈಸ್ ಮುಗಿಸ್ಕೊಡ್ತೀನಿ, ದೆನ್ ವಿಲ್ ಗೋ ವಿತ್ ನೆಕ್ಸ್ಟ್ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟಲ್ಲೂ ಓಕೆ 11 ಕ್ವಶನ್ಸ್ ಇದೆ, ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ 5.7, ಯಾಕಂದರೆ 5 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್ ಇದ್ದಾವೆ ಅದರಲ್ಲಿ. ಸೊ ದಟ್ಸ್ ಆಲ್ ಫಾರ್ ಟುಡೇ, ರೈಟ್. ಪ್ಲೀಸ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.